ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದಯಮಾಡಿ ಪ್ರತಿಯೊಬ್ಬರು ಬಹಳ ಜಾಗೃತಿಯಿಂದ ಆಲಿಸ್ರಿ. ದೇವರ ವಾಕ್ಯದಲ್ಲಿ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದುವಾಗ ಪ್ರೇರೆ, ಇಲ್ಲಿ ಒಂದು ವಿಷಯ ಬರೆಯಲ್ಪಟ್ಟಿದೆ. ಯೆರೂಸಲೇಮಿನಲ್ಲಿ ಕುರಿ ಅಗಾಸಿ ಬಾಗಿಲಿನ ಹತ್ತಿರ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸದ ಎಂಬುದಾಗಿ ಹೆಸರು ಪ್ರೇರೆ. ಈ ಬೆತ್ಸದ ಎಂಬ ಪದದ ಅರ್ಥ ಕನಿಕರದ ಮನೆ ಎಂಬುದಾಗಿ. ಇಲ್ಲಿ ಗಮನಿಸಿರಿ ಪ್ರೇರೆ, ಒಬ್ಬ ಮನುಷ್ಯನು 38 ವರ್ಷದಿಂದ ಆತನ ಹಾಗೆ ರೋಗದಲ್ಲಿ ಬಿದ್ದಿದ್ದಾನೆ. ಆತನಿಗೆ ಕರುಣೆ ತೋರಲು, ಆತನಿಗೆ ಕನಿಕರ ತೋರಲು ಪ್ರೇರೆ ಯಾರು ಕೂಡ ಇಲ್ಲ ಪ್ರೇರೆ. ಹಲ್ಲೆಲೂಯಾ. ಅದೇ ರೀತಿ ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿ ಕೂಡ ಹಾಗಿರ್ಬೋದು ಪ್ರೇರೆ. ನಿಮ್ಮ ವಿಷಯದಲ್ಲಿ ಕನಿಕರ ತೋರಲು, ನಿಮಗೆ ಕರುಣೆ ತೋರಲು ಯಾರಿರಲಾರ್ದ ಆಗಿರ್ಬೋದು ಪ್ರೇರೆ. ಆದ್ರೆ ಒಂದು ವಿಷಯ ಅರ್ಥ ಮಾಡಿಕೊಡ್ರಿ ಪ್ರೇರೆ, ನಿಮ್ಮ ವಿಷಯದಲ್ಲಿ ಕನಿಕರ ಪಡಲು, ನಿಮ್ಮ ವಿಷಯದಲ್ಲಿ ಕನಿಕರ ತೋರಲು ಪ್ರೇರೆ ಒಬ್ಬನು ಶಕ್ತನಾಗಿದ್ದಾನೆ. ಆತನೇ ಯೇಸು ಸ್ವಾಮಿ. ಆತ ನಿಮ್ಮ ವಿಷಯದಲ್ಲಿ ಕನಿಕರ ಪಡ್ತಾ ಇದ್ದಾನೆ ಪ್ರೇರೆ. ಆತ ನಿಮ್ಮ ವಿಷಯದಲ್ಲಿ ಕರುಣೆ ತೋರ್ತಾ ಇದ್ದಾನೆ ಪ್ರೇರೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಪ್ರೇಸ್ ದ ಲಾರ್ಡ್. ಆಶೀರ್ವಾದ ತಂದು ಕೊಡುವಂಥದ್ದು ದೇವರ ಕೆಲಸವಾಗಿದೆ. ದೇವರು ಮೋಶೆಗೆ ಹೇಳ್ತಾನೆ ಪ್ರೇರೆ,